ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಸಂಜೆ ಸ್ನ್ಯಾಕ್ಸ್ ಅವಲಕ್ಕಿ ವಡಿ ಮಾಡೋದನ್ನು ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತಾ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತಾ MS ತಿನಿಸು ಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋಸ್ ಸ್ಟಾರ್ಟ್ ಮಾಡೋಣಂತ. ನಾನು ಒಂದು 10 ನಿಮಿಷದಕ್ಕಿಂತ ಮುಂಚೆನ ಅವಲಕ್ಕಿನ ಚಲೋತ್ನಂಗೆ ತೊಳೆದು ಅವನ್ನ ಒಂದು 10 ನಿಮಿಷ ನಾನು ನೆನೆಸಿಟ್ಟಿದ್ದೆ. ಒಂದು 2 ಕಪ್ನಷ್ಟು ಅವಲಕ್ಕಿ ತೊಗೊಂಡಿನಿ. ಅವಲಕ್ಕಿ ಎಷ್ಟು ಚಲೋ ನೆನಿತಾವಲ್ಲ ಅಷ್ಟು ಚಲೋ ವಡಿ ಬರ್ತಾವೆ. ಸೊ ಇದನ್ನು ನಾ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚಲೋತ್ನಂಗೆ ನುಣ್ಣಗೆ ರುಬ್ಕೊಂಡು ಬರ್ತೇನಂತ. ಅವಲಕ್ಕಿನ ನುಣ್ಣಗೆ ರುಬ್ಕೊಂಡು ಬಂದೇನೆ ನೋಡ್ರಿ. ಈ ಥರ ಇದು ಫುಲ್ ಫೈನಾಗಿ ಏನಂದ್ರೆ ಪೇಸ್ಟ್ ಆಗತ್ತೆ ಆಗಿರ್ಬೇಕಾ. ಈಗ ಬರ್ರಿ ನೆಕ್ಸ್ಟ್ ಪ್ರೊಸೆಸ್ ಮಾಡೋಣಂತ. ನಾ ಇಲ್ಲೇ 2 ಆಲೂಗಡ್ಡಿನ ಮೊದಲ ಕುದಿಸಿ ಸಿಪ್ಪಿ ತೆಗೆದಿಟ್ಕೊಂಡೀನಿ. ಅವನ್ನ ಒಂದು ಬೌಲಿಗೆ ಹಾಕೊಳತ್ತೀನಿ. ಇವನ್ನ ಚಲೋತ್ನಂಗೆ ನಾವು ಸ್ಮ್ಯಾಶ್ ಮಾಡೋಣ. ಒಂಚೂರು ಗಂಟು ಉಳಿಬಾರ್ದು. ಗಂಟು ಉಳಿತ ಅಂತಂದ್ರೆ ವಡಿ ಬಾಳ್ಗೆ ಒಳಗೆ ಬಿಟ್ಟಾಗ ಒಡ್ಕೊಂಡ್ಬಿಡ್ತಾವೆ. ಸೊ ಹಾಗಾಗಿ ಇದನ್ನು ಫುಲ್ ಸ್ಮ್ಯಾಶ್ ಮಾಡೋಣಂತ. ನೆಕ್ಸ್ಟ್ ನಾನು ಇದಕ್ಕೆ ಮಿಕ್ಸಿ ಮಾಡಿ ಇಟ್ಕೊಂಡಂಥ ಅವಲಕ್ಕಿನ ಇದಕ್ಕೆ ಹಾಕೋತೇನಂತೀಗ. ಈಗ ನಾನು 1 ಕಪ್ ಅಕ್ಕಿ ಹಿಟ್ಟು ಹಾಕೋತೀನಿ ಮತ್ತು ಅದೇ ಕಪ್ಲಿನ ಅರ್ಧ ಕಪ್ ಕಾರ್ನ್ ಫ್ಲವರ್ನ ಹಾಕೋತೀನಿ. ನೆಕ್ಸ್ಟ್ ಇದಕ್ಕೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋತೀನಿ. ಇದಾದಮೇಲೆ 1 ಚಿಟಿಕೆ ಅಷ್ಟು ನಾ ಇದಕ್ಕೆ ಇಂಗನ್ನ ಹಾಕೋತೇನಂತ. ಸಣ್ಣದಾಗಿ ಹೆಚ್ಕೊಂಡಂಥ ಕರಿಬೇವು ಕೊತ್ತಂಬರಿ ಹಾಕೋತೀನಿ ಮತ್ತು ಫುಲ್ ಸಣ್ಣದಾಗಿ ಹೆಚ್ಕೊಂಡಂಥ 1 ಉಳ್ಳಾಗಡ್ಡಿ ಹಾಕ್ಕೊಂಡೀನಿ. ಮತ್ತು ನೆಕ್ಸ್ಟ್ 5 ರಿಂದ 6 ಹಸೆ ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡೀನಿ. ಹಸೆ ಅಲ್ಲಾನು ಸಣ್ಣಗೆ ಹೆಚ್ಚಿ ಹಾಕ್ಕೊಂಡೇನಿ. ಈಗ ನಾನು ಒಂದು ಅರ್ಧ ಚಮಚದಷ್ಟು ಮೆಣಸ್ಕಾಳನ್ನ ಕುಟ್ಟಿ ಹಾಕ್ಕೊಳಕತ್ತೀನಿ. ಈಗ ಇದನ್ನು ಚಲೋತ್ನಂಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣಂತ. ಇದಕ್ಕೆ ನೀರಿನ ನೆಸೆಸಿಟಿ ಏನೂ ಇಲ್ಲ. ಅವಲಕ್ಕಿ ಒಳಗಿನ ನೀರು ಮತ್ತು ಉಳ್ಳಾಗಡ್ಡಿದ ನೀರು ಬಿಟ್ಕೊಂಡಿದ್ದ ಇದಕ್ಕೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರ್ತೈತಿ. ನೆಸೆಸರಿ ಇದ್ರೆ ಒಂದು ಸ್ವಲ್ಪ ನೀರು ಹಾಕಿ ಕಲಿಸ್ಕೊರಿ. ನೀವು ಫಸ್ಟ್ ಇದನ್ನು ವಡಿನ ಒಂದು ಟ್ರೈಯೆಲ್ಲ ಕೈ ಒಳಗೆ ತಟ್ಕೊರಿ. ಅವಾಗದ ಬಾಯಿ ಬಿಟ್ಕೊಳತ್ತಿತ್ತಂದ್ರೆ ಅಂದ್ರೆ ಕಟ್ಟಾಗಕತ್ತಿತ್ತಂದ್ರೆ ಇದಕ್ಕೆ ಇನ್ನೊಂಚೂರು ನೀವು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ವಡಿ ತಟ್ಕೊಂಡು ವಡಿನ ಬಿಟ್ಕೊರಿ. ನಾ ಒಂದು ಸೈಡ ಎಣ್ಣೆ ಕಾಯಕ್ಕಿಟ್ಟೀನಿ, ಈ ಸೈಡ ಹಿಟ್ಟು ಕಲ್ಸಾಕತ್ತೀನಿ. ಬರೀ ಎಣ್ಣೆ ಕಾದ್ಮೇಲೆ ವಡಿ ತಟ್ಕೊಂಡು ಕರ್ಕೊಳ್ಳೋಣಂತ. ಹಿಟ್ಟು ಕಲಸಿ ರೆಡಿ ಆಗೈತೆ ನೋಡ್ರಿ. ಈಗ ಕೈಗೊಂಚೂರ ನೀರರ ಎಣ್ಣೆನಾರ ಹಚ್ಕೊಂಡು ಹಿಟ್ಟನ್ನ ಈ ಥರ ತೊಗೊಂಡು ಒಂದು ಬಾಲ್ ಗತ್ತೆ ಮಾಡ್ಕೊಂಡು ಅದನ್ನು ಕೈ ಒಳಗೆ ಇಟ್ಕೊಂಡು ರೌಂಡ್ ಮಾಡಿ ವಡಿಗತ್ತೆ ತಟ್ಕೊಳ್ಳೋಣ. ನಡು ಒಂದು ಹೋಲ್ ಮಾಡ್ಕೊಳ್ಳೋಣಂತ. ಅಂದ್ರೆ ವಡಿ ಶೇಪ್ ಕರೆಕ್ಟಾಗಿ ಬರ್ತಾವೆ. ಸೊ ಈ ಥರ ಒಂದಿಷ್ಟು ವಡಿಗಳನ್ನ ತಟ್ಟಿ ಇಟ್ಕೊಳ್ಳೋಣಂತ ಫಸ್ಟನ್ನು ಎಣ್ಣೆ ಕಾಯು ಮಟ್ಟ. ಸೊ ನೋಡ್ರಿ, ಇವ ಒಂಚೂರು ಎಡ್ಜಿಗದು ಬಾಯಿ ಬಿಟ್ಕೊಂಡಿಲ್ಲ ಅಂದ್ರೆ ಕನ್ಸಿಸ್ಟೆನ್ಸಿ ಕರೆಕ್ಟ್ ಐತಿ. ಆ ಥರ ಏನಾರ ಬಾಯಿ ಬಿಟ್ಕೊಂಡು ಅಂದ್ರೆ ನೀವು ಇನ್ನೊಂಚೂರು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊರಿ. ಬರೀಗ ಎಣ್ಣೆ ಕಾಯು ಮಟ್ಟ ಒಂದಿಷ್ಟು ವಡಿನ ರೆಡಿ ಮಾಡಿ ಇಟ್ಕೊತೇನಂತ. ಸೊ ಎಣ್ಣೆ ಚಲೋತ್ನಂಗೆ ಕಾದತಿ. ಈಗ ಇದ್ರೊಳಗೆ ರೆಡಿ ಮಾಡಿ ಇಟ್ಕೊಂಡಂಥ ವಡಿನ ಬಿಟ್ಕೊಳ್ಳೋಣಂತ. ಬಿಟ್ಕೊಳ್ಳುವಾಗೂ ನೀವು ಹೈ ಫ್ಲೇಮ್ನಾಗ ಇಟ್ಕೊಳ್ರಿ ಮತ್ತು ಕರಿಯುವಾಗೂ ಮೀಡಿಯಮ್ ಫ್ಲೇಮ್ನಾಗೂ ಇಟ್ಕೊಬೇಡ್ರಿ, ಫುಲ್ ಹೈ ಫ್ಲೇಮ್ನಾಗೂ ಇಟ್ಕೊಬೇಡ್ರಿ. ಎರಡೂದ್ರ ಮಧ್ಯ ಫ್ಲೇಮ್ನ ಇಟ್ಕೊಂಡು ಇವನ್ನ ಚಲೋತ್ನಂಗೆ ಕರ್ಕೊಳ್ಳೋಣಂತ. ಮೊದಲು ಬಬುಲ್ಸ್ ಎಲ್ಲ ಬರೋದು ಕಡಿಮೆ ಆದಮೇಲೆ ಇವನ್ನ ಹೊಳಿಸಿ ಹಾಕಿ ಗೋಲ್ಡನ್ ಬ್ರೌನ್ ಆಗೋ ಮಟ್ಟ ಡೀಪ್ ಫ್ರೈ ಮಾಡ್ಕೊಳ್ಳೋಣಂತ. ಇಡ್ಲಿಗದು ಉದ್ದಿನ ವಡ ಮಾಡೋಕ್ಕಿಂತ ಈ ಥರ ಅವಲಕ್ಕಿ ಮಾಡ್ಕೊಂಡು ಒಂದು ಸಲ ಟೇಸ್ಟ್ ಮಾಡಿರಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವೆ. ಬರ್ರಿ ನಾ ಈಗ ಇವನ್ನ ಕರ್ಕೊಂಡು ನಿಮಗೆ ಸಿಗ್ತೇನಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಅವಲಕ್ಕಿ ವಡಿ ರೆಡಿ ಆಗ್ಯಾವ ನೋಡ್ರಿ. ಇವು ಸಂಜೆ ಸ್ನ್ಯಾಕ್ಸಿಗೆ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವೆ. ಸಮ್ ಟೈಮ್ ನೀವು ಉದ್ದಿನ ವಡ ಬದಲು ಈ ಥರ ಮಾಡಿಕೊಂಡು ಟೇಸ್ಟ್ ಮಾಡ್ಬೋದು. ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗ್ತಾವೆ. ಸೊ ಬರ್ರಿ ನಾನು ಇನ್ನೊಂದಿಷ್ಟು ಇದೇ ಥರ ವಡಾನ ಕರ್ಕೊಂಡು ನಿಮಗೆ ಸಿಗ್ತೇನಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಅವಲಕ್ಕಿ ವಡಿ ರೆಡಿ ಆಗ್ಯಾವ ನೋಡ್ರಿ. ಭಾರಿ ಡಿಲಿಷಿಯಸ್ ಆಗ್ತಾವೆ, ಮಸ್ತ್ ಆಗ್ತಾವೆ, ಸೂಪರ್ ಕ್ರಿಸ್ಪಿಯಾಗಿ ಬರ್ತಾವೆ. ಸೊ ನೀವು ಇದನ್ನು ಇಡ್ಲಿ ಜೊತೆ ಸರ್ವ್ ಮಾಡಿರಿ ಅಥವಾ ಅಷ್ಟರ ಚಟ್ನಿ ಜೊತೆ, ಮೊಸರು ಜೊತೆ, ಸಾಸ್ ಜೊತೆನೂ ಸರ್ವ್ ಮಾಡಿರಿ. ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟ್ ಬರ್ತಾವೆ. ಸಂಜೆ ಚಾಕ ಫಟಾಫಟ್ ಅಂತ ಹೇಳಿ ರೆಡಿ ಆಗ್ತಾವೆ. ಸೊ ನೀವು ಮನೆ ಒಳಗೆ ಮಾಡಿರಿ. ಹೆಂಗಿತ್ತಂತ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.